ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶದ ಈ ಒಂದು ವಿಶೇಷವಾದ ಅನೌನ್ಸ್ಮೆಂಟ್ಗೆ ನಾನು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ನನ್ನ ಜೊತೆ ನನ್ನ ಕೋ ಅಡ್ಮಿನ್ಸ್ ಆದಂತ ಜೇಸನ್ ಮತ್ತು ಕಾವ್ಯ ಇದ್ದಾರೆ. ಇಬ್ರಿಗೂ ನಮಸ್ತೆ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಓಕೆ ಫ್ರೆಂಡ್ಸ್, ಇವತ್ತು ಏನು ವಿಶೇಷವಾದ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ ಅಂತ ನೀವೇನಾದ್ರೂ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ರೆ, ಸ್ನೇಹಿತರೆ, ಪ್ರತಿ ವರ್ಷ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಜುಲೈ 25 ಕನ್ನಡ ತಂತ್ರಾಂಶದ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಸೊ ಈ ವರ್ಷ ಕನ್ನಡ ತಂತ್ರಾಂಶ 8ನೇ ವರ್ಷವನ್ನ ಪೂರೈಸ್ತಾ ಇದೆ. 8 ವರ್ಷ ಒಂದು ಗ್ರೂಪ್ ನಡ್ಕೊಂಡ್ ಬರೋದು ಅಂತಂದ್ರೆ ಅದು ಅಷ್ಟೊಂದು ಈಸಿ ಅಲ್ಲ. ಕನ್ನಡ ತಂತ್ರಾಂಶ ಎಷ್ಟೊಂದು ಜನರ ಲೈಫ್ ಅಲ್ಲಿ ಇಂಪ್ಯಾಕ್ಟ್ ಮಾಡಿದೆ. ಎಂದಿನಂತೆ ಈ ವರ್ಷ ಕೂಡ ನಾವು ಕನ್ನಡ ತಂತ್ರಾಂಶದ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಪ್ರತಿ ವರ್ಷ ನಾವು ಬರ್ತ್ಡೇಗೆ ವಿಶೇಷ ಕಾರ್ಯಕ್ರಮಗಳು, ಕ್ವಿಜ್ ಕಾಂಪಿಟೇಷನ್ ಆಗ್ಬೋದು, ಅಥವಾ ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ ಆಗ್ಬೋದು, ಅಥವಾ ಇತರ ಕಾಂಪಿಟೇಷನ್ಸ್ ಆಗ್ಬೋದು, ನಡೆಸೋ ಮೂಲಕ ನಾವು ವಿಭಿನ್ನವಾಗಿ ಆಚರಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದೇ ರೀತಿ ಈ ವರ್ಷ ಕೂಡ ನಾವು ವಿಭಿನ್ನವಾದ ಕಾರ್ಯಕ್ರಮಗಳ ಜೊತೆ ನಿಮ್ ಮುಂದೆ ಬಂದಿದೀವಿ. ಅದರಲ್ಲೂ ಸ್ಪೆಷಲ್ ಆಗಿ ಕಾಲ್ ಮಾಡಿ ಗೇಮ್ ಆಡೋ ಅಂತ ಒಂದು ಕಾರ್ಯಕ್ರಮ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾವು ಯಾರು ಕೂಡ ಇದುವರೆಗೂ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನ ಕೊಡ್ತೀವಿ ನಾವು. ಮೊದಲಿಗೆ ನಾನು ಕಾವ್ಯ ಅವ್ರನ್ನ ಕೇಳ್ಕೊಂತ ಇದ್ದೀನಿ. ಕಾವ್ಯ ಅವರೇ, ನಾವು ಈ ವರ್ಷ ಒಂದು ಸ್ಕಿಟ್ ಕಾಂಪಿಟೇಷನ್ ನಡೆಸಬೇಕು ಅಂತ ಇದೀವಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಯಾವ ರೀತಿ ನಡೆಯುತ್ತೆ, ಆಮೇಲೆ ಇದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೇನಿರುತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ಬೋದಾ? ಓಕೆ, ಶ್ಯೂರ್. ಎಲ್ಲರಿಗೂ ನಮಸ್ತೆ. ಹಾಗೆ ಕನ್ನಡ ತಂತ್ರಾಂಶದ 8ನೇ ಆನಿವರ್ಸರಿ ಬರ್ತಿದೆ. ಇದರ ಸಲುವಾಗಿ ಒಂದು ಸ್ಕಿಟ್ ಕಾಂಪಿಟೇಷನ್ ನಾವು ಈ ಸರ್ತಿ ವಿಶೇಷವಾಗಿ ಆಯೋಜಿಸ್ತಾ ಇದ್ದೀವಿ. ಸ್ಕಿಟ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಕಿರು ನಾಟಕ ಅಂತ ಹೇಳ್ಬೋದು. ಒಂದು ಚಿಕ್ಕದಾದ ನಾಟಕ. ನೀವು ಏನು ಸ್ಕಿಟ್ ಮಾಡಿ ಕಳಿಸ್ತೀರಾ ಅದನ್ನ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮ್ಗೆ ಶೇರ್ ಮಾಡಕ್ಕೆ ಅವಕಾಶ ಇರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಲೈಕ್ಸ್ ಯಾರಿಗೆ ಬಂದಿರುತ್ತೆ, ಯಾವ ಸ್ಕಿಟ್ಗೆ ಬಂದಿರುತ್ತೆ, ಟಾಪ್ 2 ಸ್ಕಿಟ್ಸ್ ಗಳಿಗೆ ನಾವು ಬಹುಮಾನವನ್ನ ಕೊಡ್ತಾ ಇದೀವಿ. ಇದು ಈ ಒಂದು ವರ್ಷದ ವಿಶೇಷ ಸ್ಪರ್ಧೆ ಅಂತ ಹೇಳ್ಬೋದು. ಹಾಗೆ ಕಾವ್ಯ ಅವರೇ, ಸ್ಕಿಟ್ ಯಾವ ರೀತಿ ಇರ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮೆನ್ಷನ್ ಮಾಡ್ಬೇಕು, ಆಮೇಲೆ ಯಾವತ್ತಿಂದ ಯಾವತ್ತವರೆಗೂ ಕಾಲಾವಕಾಶ ಇರುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ? ಎಸ್, ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಸ್ಕಿಟ್ ಮಾಡೋರು ನೋಟ್ ಮಾಡ್ಕೊಳ್ಳೇಬೇಕಾಗಿರುವಂತ ವಿಷಯಗಳು. ಮೊದಲನೇದಾಗಿ ಸ್ಕಿಟ್ ಯಾರು ಎಷ್ಟ್ ಜನ ಮಾಡ್ಬೇಕು ಅಂತ ನೋಡೋದಾದ್ರೆ, ಮಿನಿಮಮ್ 2 ಒಂದು ಸ್ಕಿಟ್ ಅಲ್ಲಿ ಇರ್ಬೇಕು. ಮ್ಯಾಕ್ಸಿಮಮ್ ಅಂದ್ರೆ 4 ಜನ ಒಂದು ಸ್ಕಿಟ್ ಅಲ್ಲಿ ಭಾಗವಹಿಸಬಹುದು. ಹಾಗೇನೆ ಸ್ಕಿಟ್ ಕಳಿಸಕ್ಕೆ ನಿಮ್ಗಿರುವಂತ ಡೇಟ್ ಇವತ್ತಿಂದ ಜುಲೈ 15ನೇ ತಾರೀಕುವರೆಗೂ, ಅಂದ್ರೆ 1 ತಿಂಗಳಿಗಿಂತ ಹೆಚ್ಚಿನ ಕಾಲಾವಕಾಶ ಇದೆ. ಹಾಗೆ ಸ್ಕಿಟ್ ಮಾಡಕ್ಕೆ ಎಷ್ಟು ಟೈಮ್ ಇದೆ ಅಂತಂದ್ರೆ 5 ರಿಂದ 6 ನಿಮಿಷ ಇರ್ಲಿ ಒಂದು ಸ್ಕಿಟ್. ಹಾಗೆ ಸ್ಕಿಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಅದಕ್ಕೆ ಕೊಟ್ಟಿರುವಂತಹ ಟೈಟಲ್, ಹಾಗೆ ಯಾರ್ಯಾರು ಭಾಗವಹಿಸ್ತಿದ್ದೀರಾ ಆ ಸ್ಕಿಟ್ ಅಲ್ಲಿ, ನಿಮ್ಮ ಪರಿಚಯ ಅಂದ್ರೆ ನಿಮ್ಮ ಹೆಸರು, ಹಾಗೆ ಪಾತ್ರ ಪರಿಚಯ, ಇದೆಲ್ಲದನ್ನ ಮಾಡ್ಕೊಂಡು ನಂತರ ಸ್ಕಿಟ್ ನ ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀವು ಯಾವುದೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನು ಹಾಕ್ಬಾರ್ದು. ಆಡಿಯೋ ಫಾರ್ಮ್ಯಾಟ್ ನಲ್ಲಿ ನೀವು ಈ ಸ್ಕಿಟ್ ಗಳನ್ನ ಕಳಿಸ್ಬೇಕಾಗತ್ತೆ. ಓಕೆ ಕಾವ್ಯ ಅವರೇ, ಈ ಸ್ಕಿಟ್ ನ ನೀವು ಯಾವತ್ತು ಅಪ್ಲೋಡ್ ಮಾಡ್ತೀರಾ, ಆಮೇಲೆ ಲೈಕ್ ಎಲ್ಲ ಮಾಡಿಸೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತಿರುತ್ತೆ? ಸ್ಕಿಟ್ ನೀವು 15ನೇ ತಾರೀಕು ಲಾಸ್ಟ್ ಕಳ್ಸಕ್ಕೆ ಅಂತ ಹೇಳಿದೆ ನಾನು ಆಗ್ಲೇ. ಸೊ ನಾವು 16ನೇ ತಾರೀಕು ಅಪ್ಲೋಡ್ ಮಾಡ್ತೀವಿ ಈ ಎಲ್ಲಾ ಸ್ಕಿಟ್ ಗಳನ್ನ. 16ನೇ ತಾರೀಕು ಜುಲೈ 16ರಿಂದ ಜುಲೈ 30ರವರೆಗೆ, 30ರ ಬೆಳಗಿನ 10 ಗಂಟೆವರೆಗೆ ನಿಮ್ಗೆ ಲೈಕ್ ಮಾಡಕ್ಕೆ ಕಾಲಾವಕಾಶ ಇರುತ್ತೆ. ನೀವು ಶೇರ್ ಮಾಡಿ ಹೆಚ್ಚು ಲೈಕ್ಸ್ ಬರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುವಂತದ್ದು. ಹಾಗೆ ಈ ಸ್ಕಿಟ್ ಮಾಡುವಾಗ ಇದೇ ಟಾಪಿಕ್ ಬಗ್ಗೆ ಮಾಡ್ಬೇಕು, ಈ ಟಾಪಿಕ್ ಬಗ್ಗೆ ಮಾಡಬಾರ್ದು ಅನ್ನೋಂಥದ್ದು ಏನಾದ್ರು ಇದೆಯಾ? ಟಾಪಿಕ್ ರೆಸ್ಟ್ರಿಕ್ಷನ್ ಏನೂ ಇಲ್ಲ ಇಲ್ಲಿ. ಆದ್ರೆ ಯಾವುದೇ ಸಂಸ್ಥೆಗಳ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ, ಹಾಗೆ ರಾಜಕಾರಣಿಗಳ ಬಗ್ಗೆ ಹೆಸರು ತಗೊಂಡು ವೈಯಕ್ತಿಕವಾಗಿ ಅವರಿಗೆ ಯಾವುದೇ ರೀತಿಯ ಅಗೌರವ ತೋರಿಸುವ ಹಾಗೆ ಸ್ಕಿಟ್ ಅಲ್ಲಿ ಇರಬಾರ್ದು. ಓಕೆ, ತುಂಬಾ ಧನ್ಯವಾದಗಳು ಕಾವ್ಯ ಅವರೇ ಸ್ಕಿಟ್ ಕಾಂಪಿಟೇಷನ್ ಬಗ್ಗೆ ತಿಳಿಸ್ಕೊಟ್ಟಿರೋದಕ್ಕಾಗಿ. ಸೊ ಸ್ನೇಹಿತರೆ, ಈಗ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಸ್ಕಿಟ್ ಕಾಂಪಿಟೇಷನ್ ಬಗ್ಗೆ. ಸೊ ಆದಷ್ಟು ಹೆಚ್ಚು ಟೀಮ್ಸ್ಗಳು ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ. ನಿಮಗೆ ಅಟ್ರಾಕ್ಟಿವ್ ಪ್ರೈಸಸ್ ಕೂಡ ಇರುತ್ತೆ. ಥ್ಯಾಂಕ್ ಯು ಕಾವ್ಯ ಅವರೇ. ಸೊ ಈಗ ನಮ್ಮ ಮುಂದಿನ ಕಾಂಪಿಟೇಷನ್ ಯಾವ್ದಪ್ಪ ಅಂತಂದ್ರೆ ತುಂಬಾನೇ ಜನಪ್ರಿಯ ಕಾಂಪಿಟೇಷನ್, ಅದುವೇ ನಮ್ಮ ಕ್ವಿಜ್ ಕಾಂಪಿಟೇಷನ್. ಸೊ ಸ್ನೇಹಿತರೆ, ಈ ಸಲ ಕೂಡ ಕ್ವಿಜ್ 2 ಹಂತಗಳಲ್ಲಿ ನಡೆಯುತ್ತೆ. ಅದ್ರ ರೂಲ್ಸ್ ಏನೇನಿರುತ್ತೆ, ಯಾವತ್ತು ನಡೆಯುತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಜೇಸನ್ ಅವರು ನೀಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಓಕೆ, ನಮಸ್ತೆ ಸ್ನೇಹಿತರೆ. ಇದುವರೆಗೂ ನಮ್ಮ ಹೊಸ ಕಾರ್ಯಕ್ರಮ ಸ್ಕಿಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕಾವ್ಯ ಕೊಟ್ಟಿದ್ದಾರೆ. ಈಗ ರಸಪ್ರಶ್ನೆ ಬಗ್ಗೆ ಹೇಳೋದಾದ್ರೆ, ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ತಂತ್ರಾಂಶದ ರಸಪ್ರಶ್ನೆ ಅಂದ್ರೆ ಪ್ರತಿ ವರ್ಷನೂ ಏನಾದ್ರೂ ಒಂದು ಹೊಸತನ, ಏನಾದ್ರೂ ಒಂದು ನೂತನವಾದ ಒಂದು ಏನಾದ್ರೂ ಇದ್ದೇ ಇರುತ್ತೆ. ಈ ವರ್ಷದ ರಸಪ್ರಶ್ನೆ ಸ್ಪರ್ಧೆಯಲ್ಲೂ ಕ್ವಿಜ್ ಅಲ್ಲೂ ಕೂಡ ಖಂಡಿತವಾಗ್ಲೂ
ಆ ತರದ್ದೊಂದು ಹೊಸ ಹೊಸ ರೌಂಡ್ಗಳು ನಿಮಗೆ ಖಂಡಿತವಾಗ್ಲೂ ಇರುತ್ತೆ. ಅದಕ್ಕಿಂತ ಮುಂಚೆ ಇದು ನಡೆಯೋದು ಯಾವಾಗ ಅಂತ ನೋಡಿದ್ರೆ 23ನೇ ತಾರೀಕು ಜುಲೈ 23ಕ್ಕೆ ಭಾನುವಾರ ಬೆಳಿಗ್ಗೆ 10 ವಾಟ್ಸ್ಆಪ್ ಅಲ್ಲಿ ಮೊದಲನೇ ಸುತ್ತಿನ ಕ್ವಿಜ್ ನಡೆಯುತ್ತೆ. ಇದರಲ್ಲಿ ಗೆದ್ದಂತವರು 10 ಜನರಿಗೆ ಯೂಟ್ಯೂಬ್ ಲೈವ್ ಮುಖಾಂತರ ಫೈನಲ್ ರೌಂಡ್ ನ ಆಡಿಸ್ತೀವಿ. ಫೈನಲ್ ರೌಂಡ್ ನ ಯಾವತ್ತು ಆಡಿಸ್ತೀವಿ ಅನ್ನೋದನ್ನ ನಾವು ಪ್ರೋಗ್ರಾಮ್ಗಿಂತ ಸ್ವಲ್ಪ ದಿನದ ಮುಂಚೆ ನಾವು ನಿಮಗೆ ಸಪರೇಟ್ ಪ್ರತ್ಯೇಕ ವಿಡಿಯೋ ಮಾಡಿ ತಿಳಿಸ್ತೀವಿ. ಮೊದಲ ಸುತ್ತು 23ನೇ ತಾರೀಕು ಜುಲೈ 23ಕ್ಕೆ ಬೆಳಿಗ್ಗೆ 10:30 ನಮ್ಮ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಗ್ರೂಪ್ ನಲ್ಲೇ ಇರುತ್ತೆ. ಹಾಗಾಗಿ ಯಾವುದೇ ಪ್ರತ್ಯೇಕ ಗ್ರೂಪ್ ಕೂಡ ನಾವು ಕ್ರಿಯೇಟ್ ಮಾಡಲ್ಲ. ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ಈ ಒಂದು ಮೊದಲನೇ ಸುತ್ತು ನಡೆಯುತ್ತೆ. ಹೊಸ ಹೊಸ ಸುತ್ತುಗಳೆಲ್ಲ ಇರುತ್ತೆ. ಎಲ್ಲರೂ ಇದರಲ್ಲಿ ಭಾಗವಹಿಸಕ್ಕೆ ಪ್ರಯತ್ನ ಮಾಡಬಹುದು. ಓಕೆ, ಧನ್ಯವಾದಗಳು ಜೇಸನ್ ಅವರೇ. ಸೊ ಎಲ್ಲರೂ ತಪ್ಪದೆ ಕ್ವಿಜ್ ಅಲ್ಲಿ ಭಾಗವಹಿಸಿ. ಈ ಸಲ ವಿಭಿನ್ನ ರೌಂಡ್ಗಳಿದೆ. ಆಮೇಲೆ ಟಾಪ್ 10 ಸೆಲೆಕ್ಟ್ ಮಾಡಿ ನಾವು ಯೂಟ್ಯೂಬ್ ಅಲ್ಲೂ ಕೂಡ ಲೈವ್ ಆಗಿ ಕ್ವಿಜ್ ಅನ್ನು ಆಡಿಸ್ತೀವಿ. ನೋಡೋಣ ಯಾರು ಈ ಸಲ ವಿನ್ನರ್ ಆಗ್ತಾರೆ ಅಂತ ನಮಗೂ ಕೂಡ ತುಂಬಾ ಕುತೂಹಲ ಇದೆ. ಹೆಚ್ಚು ಜನ ಭಾಗವಹಿಸಿ ಅಂತ ನಾವು ಕೇಳ್ಕೊಂತ ಇದೀವಿ. ಯಾರಾದ್ರೂ ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇದ್ರೆ ಅವರು ನಮ್ಮ ಕನ್ನಡ ತಂತ್ರಾಂಶ ಗ್ರೂಪ್ ಜಾಯ್ನ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಕ್ವಿಜ್ ಅಲ್ಲೇ ನಡೆಯೋದು. ಜಾಯ್ನ್ ಆಗಿ ಇಂಟ್ರೆಸ್ಟ್ ಇರೋರು ನಮ್ಮ ಕನ್ನಡ ತಂತ್ರಾಂಶ ಅಡ್ಮಿನ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಸ್ನೇಹಿತರೆ, ನಾನು ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೊಂದು ವಿಷಯ ಹೇಳಿದ್ದೆ. ಈ ಸಲ ನಾವು ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ಕಾಲ್ ಮಾಡಿ ಗೇಮ್ ಆಡೋ ಅಂತ ಒಂದು ಶೋ ನಡೆಸ್ತಾ ಇದೀವಿ, ಒಂದು ಗೇಮ್ ಶೋ ನಡೆಸ್ತಾ ಇದೀವಿ ಅಂತ ಲೈವ್ ಆಗಿರುತ್ತದು. ಇದು ಯಾವ ರೀತಿ ನಡೆಯುತ್ತೆ ಅಂತ ಮತ್ತೆ ನಾನು ಕಾವ್ಯ ಅವರು ಹೇಳ್ಬೇಕು ಅಂತ ಕೇಳ್ಕೊಂತ ಇದೀನಿ. ಓಕೆ, ಇದು ಆಕ್ಚುಲಿ ನನಗೂ ಹಾಗೆ ನಮ್ಮ ಎಲ್ಲ ಅಡ್ಮಿನ್ಸ್ಗೂ ಒಂಥರ ಎಕ್ಸೈಟಿಂಗ್ ಆಗಿರುವಂತ ಗೇಮ್ ಇದು. ಫಸ್ಟ್ ಟೈಮ್ ನಾವು ಕಾಲ್ ಮಾಡಿ ಯೂಟ್ಯೂಬ್ ಅಲ್ಲೇ ಲೈವ್ ಆಗಿ ಗೇಮ್ ಆಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಇಷ್ಟಪಡ್ತೀರಾ, ನಾವು 29ನೇ ತಾರೀಕು ಅಥವಾ 30ನೇ ತಾರೀಕು ಈ ಗೇಮ್ ಅನ್ನ ಆಡಿಸ್ತಾ ಇದೀವಿ. ಫೈನಲ್ ಆಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವತ್ತು ಈ ಗೇಮ್ ಇರುತ್ತೆ ಅಂತ ಅನೌನ್ಸ್ ಮಾಡ್ತೀವಿ. ನಾವು ಕೆಲವು ನಂಬರ್ಸ್ ಗಳನ್ನ ಕೊಟ್ಟಿರ್ತೀವಿ. ಆ ನಂಬರ್ ಗಳಿಗೆ ನೀವು ಕಾಲ್ ಮಾಡಿ ನಾವು ಏನ್ ಗೇಮ್ ನ ಆವಾಗ ಆಡಿಸ್ತಾ ಇದೀವಿ ಅದು ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ಕೂಡ ನಡೀತಿರುತ್ತೆ. ಕಾಲ್ ಮಾಡಿ ನೀವು ಗೇಮ್ ಆಡೋದ್ರ ಮೂಲಕ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಹಾಗೆ ಇದಕ್ಕೂ ಕೂಡ ಬಹುಮಾನಗಳನ್ನ ನಾವು ಕೊಡ್ತೀವಿ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದು ತುಂಬಾನೇ ವಿಭಿನ್ನವಾದ ಕಾರ್ಯಕ್ರಮ. ಲೈವ್ ಅಲ್ಲೇ ನೀವು ಕಾಲ್ ಮಾಡಿ. ಇದಕ್ಕೇನು ರಿಜಿಸ್ಟ್ರೇಷನ್ ಇರೋದಿಲ್ಲ, ಏನಿರೋದಿಲ್ಲ. ಅವತ್ತು ಯಾರು ಕಾಲ್ ಮಾಡ್ತಾರೋ, ಯಾರು ಲೈನ್ ಸಿಗುತ್ತೋ ಅವ್ರು ಅದೃಷ್ಟವಂತರು ಅಂತ ಹೇಳ್ಬೋದು. ಡೇಟ್ಸ್ ಎಲ್ಲ ನಾವು ಮುಂದೆ ಕನ್ಫರ್ಮ್ ಮಾಡ್ತೀವಿ. ಮತ್ತೆ ಯಾವ ನಂಬರ್ಸ್ ಕಾಲ್ ಮಾಡಬೇಕು ಅನ್ನೋದನ್ನು ಕೂಡ ನೆಕ್ಸ್ಟ್ ನಾವು ಕನ್ಫರ್ಮ್ ಮಾಡ್ತೀವಿ. ಆಲ್ಮೋಸ್ಟ್ 29th ಅಂತಂದ್ರೆ ಜುಲೈ ತಿಂಗಳ 29th ಅಥವಾ ಜುಲೈ 30th 5th ಸ್ಯಾಟರ್ಡೆ ಅಥವಾ 5th ಸಂಡೇ ಈ ಒಂದು ಕಾರ್ಯಕ್ರಮ ನಡೀಬಹುದು. ಸೊ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರಿ ಯಾವ ರೀತಿ ನಡೆಯಬಹುದು ಅನ್ನೋದು. ನಮಗೂ ಕೂಡ ಫಸ್ಟ್ ಟೈಮ್ ನಡೆಸ್ತಾ ಇರೋದ್ರಿಂದ ಹೆಚ್ಚು ಎಕ್ಸೈಟ್ಮೆಂಟ್ ಇದೆ. ಅದು ಬಿಟ್ಟು ನಾವು ಎಂದಿನಂತೆ ಕಾರ್ಯಕ್ರಮನ ಮಾಡ್ತೀವಿ. ಜುಲೈ 30th ಒಂದು ಫೈನಲ್ ಕಾರ್ಯಕ್ರಮ ಇರುತ್ತೆ, ಕ್ಲೋಸಿಂಗ್ ಸೆರೆಮನಿ. ಅದರಲ್ಲಿ ಎಲ್ಲಾ ವಿನ್ನರ್ಸ್ಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಈಗಾಗಲೇ KTPL ಶುರು ಆಗ್ತಾ ಇದೆ. ಸೊ ಶುರು ಆಗಿದೆ ಅಂತಾನೆ ಹೇಳ್ಬೋದು. ಸಕ್ಸಸ್ಫುಲಿ ಹರಾಜು ಕಾರ್ಯಕ್ರಮ ಎಲ್ಲ ನಡೆದು ಈಗ KTPL ಶುರು ಆಗಿದೆ. ಅದಾದ್ಮೇಲೆ ಬೇರೆ ಬೇರೆ ಕ್ವಿಜ್ ಕಾಂಪಿಟೇಷನ್ ಆಗ್ಬೋದು, ಸ್ಕಿಟ್ ಆಗ್ಬೋದು, ಅಥವಾ ನಮ್ಮ ಕಾಲ್ ಮಾಡಿ ಗೇಮ್ ಮಾಡಿ ಕಾರ್ಯಕ್ರಮ ಇರ್ಬೋದು. ಈ ಎಲ್ಲಾದ್ರೂ ಬಹುಮಾನ ವಿತರಣೆ ಎಲ್ಲ ಇರುತ್ತೆ ಅವತ್ತು. ಸೊ ಇದು ಆಲ್ಮೋಸ್ಟ್ 30th ಇರುತ್ತೆ. ಅದ್ ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಯಾವತ್ತು ಇರುತ್ತೆ ಅಂತ ನಾವು ಕನ್ಫರ್ಮ್ ಮಾಡ್ತೀವಿ. ಕ್ವಿಜ್ ಅಂತೂ ಆಲ್ಮೋಸ್ಟ್ ಡಿಸೈಡ್ ಆಗಿದೆ. 23rd ವಾಟ್ಸ್ಆಪ್ ರೌಂಡ್ ಇರುತ್ತೆ. ಫೈನಲ್ ರೌಂಡ್ ಯಾವತ್ತಿರುತ್ತೆ ಅನ್ನೋದನ್ನ ನಾವು ನಂತರ ಕನ್ಫರ್ಮ್ ಮಾಡ್ತೀವಿ. ನಮ್ಮ ಕನ್ನಡ ತಂತ್ರಾಂಶ ಫಾಲೋ ಮಾಡ್ತಾ ಇರಿ. ಯೂಟ್ಯೂಬ್ ಚಾನಲ್ ಮೂಲಕನೇ ನಾವು ಅನೌನ್ಸ್ಮೆಂಟ್ ಅನ್ನ ಮಾಡ್ತೀವಿ. ಈ ಸರ್ತಿ ಏನಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇದೆಯಾ, ಅಥವಾ ಯಾವಾಗ ನಡೆಸಬಹುದು ಸಾಂಸ್ಕೃತಿಕ ಕಾರ್ಯಕ್ರಮ? ನಾವು ಖಂಡಿತ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋದು ನಮ್ಮ ವಾಟ್ಸ್ಆಪ್ ಗ್ರೂಪ್ ಸ್ಟಾರ್ಟ್ ಆದಾಗಿಂದ ನಾವು ವಾರ್ಷಿಕೋತ್ಸವ ದಿನ ನಡೆಸ್ತಾನೆ ಬಂದಿದೀವಿ. ಈ ದಿನ ನಮ್ಮ ಮೆಂಬರ್ಸ್ ತುಂಬಾನೇ ಎಂಜಾಯ್ ಮಾಡ್ತಾರೆ. ಅವ್ರ ಟ್ಯಾಲೆಂಟ್ ನ ತೋರ್ಸೋದಾಗಿರ್ಬೋದು, ಅಥವಾ ಕಾಮಿಡಿ ಮಾಡ್ಕೊಂಡು ಚಾಟ್ ಮಾಡೋದಾಗಿರ್ಬೋದು. ಬೇರೆ ದಿನ ಎಲ್ಲ ಏನಾಗುತ್ತೆ, ಬರೀ ಟೆಕ್ನಾಲಜಿ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಅದರಲ್ಲೇ ಮುಳುಗೋಗಿರ್ತಾರೆ. ಒಂದಿನ ಸ್ವಲ್ಪ ರಿಫ್ರೆಶ್ಮೆಂಟ್ಗೆ ಈ ದಿನ ಅವಕಾಶ ಇರುತ್ತೆ. ಇದು ಯಾವತ್ತಿರುತ್ತಪ್ಪ ಅಂತಂದ್ರೆ ಜುಲೈ 25th ಅಂತಂದ್ರೆ ಯಾವತ್ತು ನಮ್ಮ ಕನ್ನಡ ತಂತ್ರಾಂಶ ತನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳತ್ತೋ ಅವತ್ತು, ಅಂದ್ರೆ ಈ ಸಲ ಜುಲೈ 25th ಮಂಗಳವಾರ ಬೀಳುತ್ತೆ. ಮಂಗಳವಾರ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ಅವಕಾಶ ಇರುತ್ತೆ. ಅವತ್ತು ಜುಲೈ 25th ಸಂಜೆ 5 ಗಂಟೆವರೆಗೂ ನೀವು ಕನ್ನಡ ತಂತ್ರಾಂಶದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಾದ್ರು ಹೇಳ್ಕೊಳಂಗಿದ್ರೆ, ಕನ್ನಡ ತಂತ್ರಾಂಶದ ಬಗ್ಗೆ ನಿಮ್ಮ ಒಪಿನಿಯನ್, ಅದು ಇನ್ನು ಏನ್ ಇಂಪ್ರೂವ್ಮೆಂಟ್ ಆಗ್ಬೇಕು ಇದ್ರ ಬಗ್ಗೆ ನೀವು ಒಪಿನಿಯನ್ಸ್ ನ ಕೊಡ್ತಾ ಇರ್ಬೋದು. 5 ಗಂಟೆ ಮೇಲೆ ನಮ್ಮ ಕಲ್ಚರಲ್ ಆಕ್ಟಿವಿಟೀಸ್ ಶುರು ಆಗುತ್ತೆ. ನಿಮ್ಮ ಟ್ಯಾಲೆಂಟ್ ಅನ್ನ ನೀವು ತೋರಿಸಬಹುದು. ಕನ್ನಡ ತಂತ್ರಾಂಶ ನಿಮ್ಗೆ ಗೊತ್ತಿರಾಗೆ ಒಂದು ಬೃಹತ್ ಪ್ಲಾಟ್ಫಾರ್ಮ್ ಇದು. ಸೊ 1000 ಮೆಂಬರ್ಸ್ ಮುಂದೆ ನಿಮ್ಮ ಟ್ಯಾಲೆಂಟ್ ತೋರಿಸೋದು ಅಂತಂದ್ರೆ ಅದು ಒಳ್ಳೆ ಎಕ್ಸ್ಪೋಜರ್ ಆಗುತ್ತೆ ನಿಮ್ಗೆ. ಹಾಡು ಆಡೋದಾಗಿರ್ಬೋದು, ಮಿಮಿಕ್ರಿ ಆಗಿರ್ಬೋದು, ಅಥವಾ ಇನ್ಯಾವುದೇ ಈ ತರ ಟ್ಯಾಲೆಂಟ್ಸ್, ನಿಮ್ಮ ಏಕಪಾತ್ರ ಅಭಿನಯ ಅಥವಾ ಇನ್ಸ್ಟ್ರೂಮೆಂಟ್ ನುಡಿಸೋದು ಏನಾದ್ರು ಆಗಿರ್ಬೋದು, ನೀವು ಅವತ್ತು ನಿಮ್ಮ ಟ್ಯಾಲೆಂಟ್ ಅನ್ನ ತೋರಿಸ್ಬೋದು. ಆಮೇಲೆ ಚಾಟಿಂಗ್ ಮಾಡ್ಬೋದು. ಬೇರೆಯವ್ರು ಏನು ಟ್ಯಾಲೆಂಟ್ ಶೋ ಮಾಡಿರ್ತಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಾದ್ರು ಇದ್ರೆ ಹೇಳ್ಬೋದು. ಸೊ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಅವತ್ತು ಒಂದಿನ ಫ್ರೀ ಆಗಿರುತ್ತೆ.
ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ. ಇದು ಕೂಡ ನಮ್ಮ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ನಡೆಯುತ್ತೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋರು ಕೂಡ ಈ ಗ್ರೂಪ್ಗೆ ಜಾಯ್ನ್ ಆಗ್ಲೇಬೇಕಾಗತ್ತೆ. ಆದ್ರೆ ವಾಟ್ಸ್ಆಪ್ ಅಲ್ಲಿ ನಡೆಯುವಂತ ಈ ಕಲ್ಚರಲ್ ಪ್ರೋಗ್ರಾಮ್ ಏನಿದೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಅವತ್ತು ಯಾವುದೇ ರೀತಿ ಯಾರಿಗೂ ನೋವು ಉಂಟಾಗದಂಗೆ ಅಥವಾ ಬೇರೆಯವ್ರಿಗೆ ಯಾರಿಗೂ ನಿಂದನೆ ಮಾಡದೇ ಇರೋ ತರ ನೋಡ್ಕೊಳ್ಳಿ. ಓಕೆ, ಧನ್ಯವಾದಗಳು ಜೇಸನ್ ಅವರೇ. ಸೊ ಇದಿಷ್ಟು ಈ ಸಲ ನಾವು ನಮ್ಮ ವಾರ್ಷಿಕೋತ್ಸವಕ್ಕೆ ಮಾಡ್ತಾ ಇರೋಂಥ ವಿಭಿನ್ನ ಕಾರ್ಯಕ್ರಮಗಳು. ಸೊ ಆದಷ್ಟು ಬೇಗ ಈಗ ಮೇನ್ ಆಗಿ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಸ್ಕಿಟ್ ಅಲ್ಲಿ ಭಾಗವಹಿಸಕ್ಕೆ ಇಷ್ಟ ಇರೋಂಥವ್ರು ಸ್ಕಿಟ್ ನ ರೆಡಿ ಮಾಡ್ಬೇಕಾಗತ್ತೆ. ಸ್ಕಿಟ್ ನ ರೆಡಿ ಮಾಡಿ ನಮ್ಮ ಕನ್ನಡ ತಂತ್ರಾಂಶ ಅಡ್ಮಿನ್ಸ್ಗೆ ಸೆಂಡ್ ಮಾಡಿ. ಸೊ ನಮ್ಮ ನಂಬರ್ಸ್ ಎಲ್ಲ ನಿಮ್ಮ ಹತ್ರ ಇದೆ ಅಂತ ಅನ್ಕೊಂಡಿದ್ದೀನಿ. ನಾನು, ಜೇಸನ್, ಕಾವ್ಯ ಅಥವಾ ಬೇರೆ ಯಾವ್ದಾದ್ರು ಅಡ್ಮಿನ್ಸ್ಗೆ ನೀವು ಕಳಿಸ್ಬೋದು. ಸೊ ಆದಷ್ಟು ನೀವು ಜುಲೈ 15 ಒಳಗಾಗಿ ನಮಗೆ ಕಳಿಸಿ. ಜುಲೈ 15 ಕೊನೆ ಡೇಟ್ ಆಗಿರುತ್ತೆ. ಜುಲೈ 16ಕ್ಕೆ ನಾವು ಅಪ್ಲೋಡ್ ಮಾಡ್ತೀವಿ, ಜುಲೈ 16 ಭಾನುವಾರ. ಸೊ 16ರಿಂದ 30 ಅಂತಂದ್ರೆ 14 ದಿನ ನಿಮಗೆ ಕಾಲಾವಕಾಶ ಇರುತ್ತೆ ಲೈಕ್ಸ್ ಅನ್ನ ಮಾಡ್ಸೋದಕ್ಕೆ. ಯಾರಿಗೆ ಹೈಯೆಸ್ಟ್ ಲೈಕ್ಸ್ ಬರುತ್ತೋ ಅವ್ರನ್ನ ನಾವು ಟಾಪ್ 2 ವಿನರ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಇದಿಷ್ಟು ಮಾಹಿತಿ ಇತ್ತು ಸ್ನೇಹಿತರೆ. ಏನಾದ್ರು ಡೌಟ್ಸ್ ಇದ್ರೆ ನೀವು ನಮ್ಮ ಕನ್ನಡ ತಂತ್ರಾಂಶ ಅಡ್ಮಿನ್ಸ್ ನ ಕೇಳ್ಬೋದು. ಓಕೆ ಸ್ನೇಹಿತರೆ, ನಮ್ಮ ನೆಕ್ಸ್ಟ್ ಅನೌನ್ಸ್ಮೆಂಟ್ ಗಾಗಿ ವೆಯ್ಟ್ ಮಾಡಿ. ಅಲ್ಲಿವರೆಗೂ ನಾವು ಈಗಾಗಲೇ ಅನೌನ್ಸ್ ಮಾಡಿರೋಂಥ ಕಾರ್ಯಕ್ರಮಗಳಿಗೆ ನಿಮ್ಮ ಪ್ರಿಪರೇಷನ್ಸ್ ಶುರು ಆಗಲಿ, ಸ್ಪೆಷಲಿ ಸ್ಕಿಟ್. ಓಕೆ, ಇಷ್ಟನ್ನ ಹೇಳ್ತಾ ನಾವು ಹಿಂದಿನ ಅನೌನ್ಸ್ಮೆಂಟ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.